ವೇತನ ಹೆಚ್ಚಳ ಹಾಗೂ ವೇತನ ಹಿಂಬಾಕಿಯನ್ನ ನೀಡುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ಇಂದು ಮುಷ್ಕರಕ್ಕೆ ಕರೆ ನೀಡಿದ್ದಾವೆ. ನಾವೀಗ ನಗರದ ಪ್ರಮುಖ ಕೇಂದ್ರ ಮೆಜೆಸ್ಟಿಕ್ಕಲ್ಲಿದ್ದೇವೆ. BMTC ಬಸ್ ನಿಲ್ದಾಣದಲ್ಲಿ ಎಂದಿನಂತೆ ಬಸ್ ಸಂಚಾರ ಆಗ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಯಾಕಂದರೆ ರಾಜ್ಯದ ವಿವಿಧ ಮೂಲಗಳಿಂದ ಬಂದಂಥ ಪ್ರಯಾಣಿಕರು ತಮ್ಮ ಊರುಗಳಿಗೆ ತೆರಳಲಿಕ್ಕೆ, ತಮ್ಮ ಏರಿಯಾಗಳಿಗೆ ತೆರಳಲಿಕ್ಕೆ BMTC ಬಸ್ಸನ್ನೇ ಹೆಚ್ಚು ನೆಚ್ಕೊಂಡಿರ್ತಾರೆ. ಬೆಳಗಿನ ದೃಶ್ಯ ನೋಡ್ತಾ ಇದ್ರೆ ರಾತ್ರಿ ಪಾಳಿಯಲ್ಲಿರುವಂಥ ಬಸ್ಗಳೇನಿದ್ದಾವೆ ಮತ್ತು ಮಧ್ಯಾಹ್ನ ಡ್ಯೂಟಿಗೆ ಜಾಯ್ನ್ ಆದಂಥ ಬಸ್ಗಳೇನಿದ್ದಾವೆ, ಡ್ರೈವರ್ಸ್ಗಳು ಅವರೆಲ್ಲರೂ ಕೂಡ ಬಸ್ ಆಪ್ರೇಟ್ ಮಾಡ್ತಿರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಆದರೆ ಎಂದಿನಂತೆ ಅಂದರೆ ಪ್ರತಿನಿತ್ಯಕ್ಕೆ ಕಂಪೇರ್ ಮಾಡಿದ್ರೆ ಬಸ್ಗಳ ಸಂಖ್ಯೆ 30% ಕಡಿಮೆ ಆಗಿದೆ. ಕ್ಲಿಯರ್ ಕಟ್ ಆಗಿ ಮುಷ್ಕರ ಹೇಗಿರುತ್ತೆ ಅನ್ನೋದು ಇನ್ನೊಂದು ಗಂಟೆಯ ನಂತರ ತಿಳಿಯಲಿದೆ. ಇದು BMTCಯ ಪರಿಸ್ಥಿತಿ. ಯಾಕಂದರೆ ನಿನ್ನೆ ಕೋರ್ಟ್ ಕೂಡ ಸೂಚನೆಯನ್ನು ನೀಡಿದೆ, ಇವತ್ತು ಒಂದು ದಿನ ಮುಷ್ಕರವನ್ನು ಮುಂದೂಡಿ ಅಂಥೇಳಿ. ಇದರ ಮಧ್ಯೆನೂ ಕೂಡ ನಾವು ಮುಷ್ಕರ ಮಾಡ್ತೇವೆ ಅಂಥೇಳಿ ಈಗ ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮಗಳ ಮುಖಂಡರು ಸೂಚನೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಗೊಂದಲ ಇರೋ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ BMTC ಬಸ್ಗಳು ಹೆಚ್ಚಾಗಿ ಆಪರೇಟ್ ಆಗ್ತಿರೋಂಥ ದೃಶ್ಯ ಕಂಡು ಬರ್ತಾ ಇದೆ. ಇನ್ನು KSRTCಯಲ್ಲಿ ನೋಡ್ತಾ ಹೋದರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ಬಹುತೇಕ ಎಲ್ಲ ಬಸ್ಗಳೆಲ್ಲವೂ ಕೂಡ ಆಪರೇಟ್ ಆಗೋದು ಕಡಿಮೆ ಆಗಿದೆ, ಸ್ಟಾಪ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಮುಂಭಾಗದಲ್ಲಿ ನಿಮ್ಮ BMTC ಬಸ್ ನಿಂತಲ್ಲೇ ನಿಂತಿದೆ. ಈ ರೀತಿಯಾದಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದಾದಮೇಲೆ ಡ್ರೈವರ್ಗಳು, ಕಂಡಕ್ಟರ್ಗಳು ಆಪರೇಟ್ ಮಾಡದೆ ನಿಲ್ಲಿಸ್ತಿರುವಂಥದ್ದು, ಡಿಪೋಗೆ ಹೋಗಿ ಬಸ್ಗಳನ್ನು ನಿಲ್ಲಿಸ್ತಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು KSRP, ಯಾಕಂದರೆ ಮೆಜೆಸ್ಟಿಕ್ಕಿಗೆ 3 KSRP ವಾಹನಗಳು ಕೂಡ ಬಂದಿದೆ. KSRP ಮಹಿಳಾ ಪೊಲೀಸರು ಮತ್ತು ಪುರುಷ ಪೊಲೀಸರು ಕೂಡ ಭದ್ರತೆಗೆ ಇರುವಂಥ ದೃಶ್ಯಗಳು ಕಂಡು ಬರ್ತಾ ಇದೆ. ಮುಂಭಾಗದಲ್ಲಿ ನೋಡ್ತಾ ಇದ್ರೆ ನೀವು ಕೊಡಗು, ಶಿವಮೊಗ್ಗ ಸೇರಿದಂತೆ ಬೇರೆ ಬೇರೆ ಏರಿಯಾಗಳಿಗೆ ಹೋಗಬೇಕಾದಂಥ ಬಸ್ಗಳೇನಿದ್ದಾವೆ ಎಲ್ಲವೂ ಕೂಡ ನಿಂತಲ್ಲೇ ನಿಂತಿದ್ದಾವೆ. ಬೆಳಗಿನ ಹೊತ್ತಲ್ಲಿ ಅಂದರೆ 5 ಗಂಟೆ 6 ಗಂಟೆ ಹೊತ್ತಲ್ಲಿ ಬಸ್ಗಳೆಲ್ಲವೂ ಕೂಡ ಆಪರೇಟ್ ಆಗ್ತಾ ಇದ್ವು. ಈಗ ಆ ಬಸ್ ಆಪರೇಟ್ ಆಗುವಂಥ ಸಂಖ್ಯೆ ಕಡಿಮೆ ಆಗ್ತಾ ಇದೆ. KSRTC ಮುಷ್ಕರಕ್ಕೆ ಹೆಚ್ಚಿನ ಬಿಸಿ ಮುಡ್ತಾ ಇದೆ. ಪ್ರಯಾಣಿಕರು ತಮ್ಮ ಊರುಗಳಿಗೆ ತೆರಳಬೇಕು ಎಮರ್ಜೆನ್ಸಿ ಅನ್ನೋ ಕಾರಣಕ್ಕಾಗಿ ಏನು ಬರ್ತಾ ಇರುವಂಥ ಪ್ರಯಾಣಿಕರಿಗೆ ಅದರ ಬಿಸಿ ತಡ್ತಾ ಇದೆ. BMTCಯ ಬಸ್ ನಲ್ಲಿ ಪ್ರಯಾಣ ಮಾಡುವಂಥ ಪ್ರಯಾಣಿಕರಿಗೆ ಅಂಥ ದೊಡ್ಡ ಮಟ್ಟದ ಎಫೆಕ್ಟ್ ಕಂಡು ಬರ್ತಾ ಇಲ್ಲ. ಯಾಕಂದರೆ ಬಸ್ಗಳ ಆಪ್ರೇಟ್ 70% ನಡೀತಾ ಇದೆ. ಇನ್ನೊಂದು ಗಂಟೆ ನಂತರ BMTCಯ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತಾಗಲಿದೆ. ಆದರೆ KSRTCಲಿ ಈಗಾಗಲೇ ಬಂದ ಬಿಸಿ ತಟ್ಟಿದೆ ಪ್ರಯಾಣಿಕರಿಗೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಗಂಟೆ ಮೇಲೆ ಗೊತ್ತಾಗುತ್ತೆ. ಬಟ್ KSRTC ಸ್ಟ್ರಾಂಗ್ ಇದೆ. ನೂರ್ ಬೈ 100 ಬೈ ಟೈಮಿಗೆ ಅನ್ಸುತ್ತಲ್ವಾ, ಬಟ್ ಮ್ಯಾನೇಜ್ ಮಾಡ್ಬಿಡ್ತಾರೆ ನಮ್ಮಲ್ಲಿ. 2 ಸೈಡ್ ಲೈವ್ ಕೊಟ್ಬಿಟ್ಟು ಅಂತಾರೆ. ಇಲ್ಲೇ ನಿಂತ್ಕೊಂಡು